ನಾನು ಗುಮ್ಮೋ ಟೈಮ್ನಲ್ಲಿ ಗುಮ್ಮಿದ್ದೀನಿ. ನಟ ದರ್ಶನ್ಗೆ ನಿರ್ಮಾಪಕ ಉಮಾಪತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಗುಮ್ಮೋ ಟೈಮ್ನಲ್ಲಿ ಗುಮ್ಮಿದ್ದೀನಿ ಅನ್ನೋದಾಗಿ ದರ್ಶನ್ಗೆ ನಿರ್ಮಾಪಕ ಉಮಾಪತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಯಾವನಿಗೂ ಭಯ ಪಡುವಂತ ವ್ಯಕ್ತಿಯೇ ಅಲ್ಲ ಅನ್ನೋದಾಗಿ ಹೇಳಿದ್ದಾರೆ. ವಾಕ್ಸಮರ ಮುಂದುವರಿತಾ ಇದೆ. ಈ ತಗಡೆ ತಾನೇ ರಾಬರ್ಟ್ ಸಿನಿಮಾ ಮಾಡಿದ್ದು. ಅವರ ಮನೆ ಉದ್ಧಾರ ಮಾಡೋಕೆ ನಮ್ಮನೆ ದುಡ್ಡು ಅಂತ ನಟ ದರ್ಶನ್ ವಿರುದ್ಧ ನಿರ್ಮಾಪಕ ಉಮಾಪತಿ ಕಿಡಿಕಾರಿದ್ದಾರೆ. ನಿನ್ನೆಯಿಂದ ಆಗಿರುವಂತ ಬೆಳವಣಿಗೆಗಳನ್ನ ನೋಡ್ತಾ ಇದ್ರಿ ನೀವು. ಇದೀಗ ದರ್ಶನ್ಗೆ ನಿರ್ಮಾಪಕ ಉಮಾಪತಿ ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಗುಮ್ಮೋ ಟೈಮಲ್ಲಿ ಗುಮ್ಮಿದ್ದೀನಿ. ನಾನು ಯಾವನಿಗೂ ಭಯ ಪಡುವಂತ ವ್ಯಕ್ತಿ ಅಲ್ಲ. ಈ ತಗಡೆ ತಾನೇ ರಾಬರ್ಟ್ ಸಿನಿಮಾ ಮಾಡಿದ್ದು. ಈ ರೀತಿಯಾಗಿ ವಾಕ್ಸಮರಕ್ಕಿಳಿದಿದ್ದಾರೆ. ಇನ್ನು ನಟ ದರ್ಶನ್ ವಿರುದ್ಧ ಉಮಾಪತಿ ಏನೇನು ಹೇಳಿದ್ರು ನೋಡೋಣ ಬನ್ನಿ. ಸರ್, ಇವಾಗ ಯಾರು ಏನು ಬೇಕಾದರೂ ಹೇಳ್ಬೋದು ಸರ್. ಇವತ್ತು ಹೊಟ್ಟೆ ತುಂಬಿದೆ, ಮಾತಾಡ್ತಾರೆ, ತೊಂದರೆ ಇಲ್ಲ, ಮಾತಾಡಲಿ. ಅವರು ವಯಸ್ಸಲ್ಲಿ ದೊಡ್ಡವರಿದ್ದಾರೆ, ನಾವು ಅವ್ರನ್ನ. ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಎಲ್ಲ ಅವ್ರು ಮಾತಾಡಿದ್ದಾರೆ ಅಂತೇಳಿ ನಾನು ತಿರುಗಿಸಿ ಅನ್ನೋಕ್ಕಾಗಲ್ಲ. ನನಗೆ ಅನ್ನೋದು 2 ನಿಮಿಷ. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ, ನನಗೂ ಎಲ್ಲ ತಾಕತ್ತಿರೋದಕ್ಕೆ ಇಲ್ಲಿ ನಾನು ನಿಂತಿದ್ದೀನಿ. ಯಾವನಿಗೂ ನಾನು ಭಯಪಡೋ ಅವಶ್ಯಕತೆ ಇಲ್ಲ. ಆಮೇಲೆ ಪದ ಬಳಕೆ ಮಾಡೋ ಟೈಮಲ್ಲಿ ಜವಾಬ್ದಾರಿಯಿಂದ ಪದ ಬಳಕೆ ಮಾಡಬೇಕಾಗ್ತದೆ. ಅದು ಬಿಟ್ಟರೆ ನಾವು ಯಾವ ರೀತಿ ಅದಕ್ಕೆ ಉತ್ತರ ಕೊಡಬೇಕು, ನಾನು ಸಮಯ ಸಂದರ್ಭ ನೋಡಿ ನಾನು ಉತ್ತರ ಕೊಡ್ತೀನಿ. ನಾನು ಕೈಲಾಗದೇ ಇರೋ ವ್ಯಕ್ತಿನೂ ಅಲ್ಲ. ಆಲ್ರೆಡಿ ನಾನು ಗುಮ್ಮೋ ಟೈಮಲ್ಲಿ ನಾನು ಗುಮ್ಮಿದ್ದೀನಿ, ಅವ್ರಿಗೂ ಗೊತ್ತಿದೆ ನಾನು ಹೆಂಗೆ ಗುಮ್ಮಿದ್ದೀನಿ ಅಂತ. ಇವಾಗ ಸಿನಿಮಾ ಆಗೋವರೆಗೂ ನಿರ್ಮಾಪಕರು, ಸಿನಿಮಾ ಆದಮೇಲೆ ತಗಡು ಏನು ಮಾಡ್ತೀರಿ? ಇದೇ ತಗಡು ತಾನೇ ರಾಬರ್ಟ್ ಸಿನಿಮಾ ಮಾಡಿದ್ದು. ಇವತ್ತು ಹೇಳ್ತಾರಲ್ಲ ಹಂಗಾದರೆ ನಂದೇ ಅಂತ. ಹೌದು, ನಿಮ್ಮದೇ. ಫೇಸ್ ಆಫ್ ದಿ ಪ್ರಾಜೆಕ್ಟು ದರ್ಶನ್ ಅವರೇ, ಉಮಾಪತಿ ಅಲ್ಲ ಸರ್. ಫೇಸ್ ಆಫ್ ದಿ ಪ್ರಾಜೆಕ್ಟ್ ಬಂದು ದರ್ಶನ್ ಅವರೇ. ನಾವು ಒಪ್ಕೋತೀವಿ ಅದನ್ನು. ಬಟ್ ಟೈಟ್ಲ್ ಕೊಟ್ಟಿದ್ದು ದರ್ಶನ್ ಅವರೇ. ಕತೆಗೆ ಹಣಕಾಸು ಬಂಡವಾಳ ಹಾಕಿದವ್ರು ಯಾರು ಸರ್? ಕೇಳಿ ಇವತ್ತಿಗೂ ಸರ್. ಇದು ನನ್ನ ಮನಸ್ಸಾಕ್ಷಿಗೆ ನಾನು ಪ್ರಶ್ನೆ ಮಾಡಿಕೊಂಡ್ರೆ ನನಗೆ ಉತ್ತರ ಸಿಗ್ತದೆ ಸರ್. ನಾನು ಜೋಶಲ್ಲಿ ಹೇಳ್ಬಿಡ್ಬೋದು ಸರ್. ನಿಮಗೆ ಮೆಚ್ಚೋಕೆ ನಾನು ಏನು ಬೇಕಾದ್ರೂ ಹೇಳ್ಬೋದು ಸರ್. ನಿಮ್ಮನ್ನು ನಂಬಿಸೋಕ್ಕೆ, ನಂಬೋದು ಬಿಡೋದು ನಿಮಗೆ ಬಿಟ್ಟಿರೋದು. ಬಟ್ ನಮ್ಮ ಮನಸ್ಸಾಕ್ಷಿಗೆ ಯಾರೂ ಸುಳ್ಳು ಹೇಳ್ಕೊಳಕ್ಕಾಗಲ್ಲ. ನಾವು ಹೆಬ್ಬುಲಿ ಸಿನಿಮಾ ಇರ್ಬೋದು ಸರ್, ಫಸ್ಟಿಂದ ಹೇಳ್ಬಿಡ್ತೀನಿ ಸರ್. ನಾವು ಒಂದು 20 ಕೋಟಿ ಬಂಡವಾಳ ಹಾಕಿದ್ವಿ ಸರ್. 26-27 ಕೋಟಿ ವ್ಯಾಪಾರ ಆಯಿತು ಸರ್. ರಾಬರ್ಟ್ 45-46 ಕೋಟಿ ಬಂಡವಾಳ ಹಾಕಿದೆ ಸರ್. 55 ಕೋಟಿ ವ್ಯಾಪಾರ ಆಯಿತು ಸರ್. ಮದಗಜ 24 ಕೋಟಿ ಹಾಕಿದೆ, 30 ಕೋಟಿ ಚಿಲ್ಲರೆ ವ್ಯಾಪಾರ ಆಯಿತು ಸರ್. ಸರ್, ನೀವು ಯೋಚನೆ ಮಾಡಿ, ನಾನು ಇದೇ ಬಂಡವಾಳ ತೊಗೊಂಡು ನಾನು ಬಿಸ್ನೆಸ್ಸಲ್ಲಿ ಹಾಕಿದ್ರೆ 1:2 1:3 ಮಾಡ್ತೀನಿ. ಇವ್ರ ಮನೆಗಳು ಉದ್ಧಾರ ಮಾಡೋಕ್ಕೆ ಪ್ರೊಡ್ಯೂಸರ್ಗಳು ಸಾಲ ಮಾಡೋ ಸಿನಿಮಾ ಮಾಡಬೇಕಾ ಹೇಳಿ? ನೀವೇ ಯೋಚನೆ ಮಾಡಿ. ಇವತ್ತು ಯಾರಾದರೂ ಹಾಳಾಗಿರೋರು ಇದ್ದರೆ ನಿರ್ಮಾಪಕರು ಮಾತ್ರ.